ದಿವ್ಯಚರಿತಂಗಳ ಪ್ರತ್ಯುಕ್ತಿ ನರಚರಿತೆ ಕಾವ್ಯ ವಿಜ್ಞಾನಗಳ್ ನಿಗಮಾನುಸರಗಳ್ ನವ್ಯ ಸಂಪದ ವಾರ್ಷ ಸಂಪದುದ್ಧತವಿಂತು ಸವ್ಯಪೇಕ್ಷಗಳು ಭಯ ಮಂಕುತಿಮ್ಮ. ನಮ್ಮ ಇವತ್ತಿನ ಜೀವನ ಶೈಲಿ ಏನಿದೆ, ಇದು ಯಾವುದು ಕೂಡ ನಾವೇನೋ ಹೊಸದಾಗಿ ಕಂಡುಹಿಡಿದಿದ್ದೀವಿ ಅಂತ ಇಲ್ಲ. ಇದು ಎಲ್ಲವುದು ಕೂಡ ಮುಂಚಿಂದನೇ ನಡ್ಕೊಂಬಂದಿರುವಂಥದ್ದು ಅಂತ. ಈಗ ಉದಾಹರಣೆಗೆ ಯಾವುದೋ ಒಂದು ಕಾವ್ಯ ರಚನೆ ಮಾಡ್ತೀವಿ ಅಥವಾ ಯಾವುದೋ ಒಂದು ಕಾವ್ಯಗಳನ್ನು ಓದ್ತೀವಿ ಅಂತಂದಾಗ ಅದರಲ್ಲಿರುವಂಥ ಸಾರ ಆಗಿರ್ಬೋದು, ಇದು ಎಲ್ಲವುದು ಕೂಡ ವೇದಗಳಲ್ಲಿರುವಂಥದ್ದೇ ಅಥವಾ ಇನ್ಯಾವುದೋ ಹಳೆ ಕಾಲದಲ್ಲಿ ರಚನೆ ಆದಂಥ ಇದರಿಂದನೇ. ನಮ್ಮ ಇವತ್ತಿನ ನಾವು ಜೀವನ ಮಾಡ್ತಾ ಇರುವಂಥ ಶೈಲಿ ಕೂಡ ಅಷ್ಟೇ. ಇದು ಎಲ್ಲದೂ ಕೂಡ ಸತ್ವ ಒಳಗಡೆ ಇರುವಂಥ ಎಸೆನ್ಸ್ ಏನಿದೆ ಅದು ಎಲ್ಲದೂ ಹಿಂದಿನಿಂದ ನಮ್ಮ ಜನರು ಯಾವ್ಯಾವ ರೀತಿ ನಡ್ಕೊಂಬಂದಿದ್ರು ಅದರ ಆಧಾರದ ಮೇಲೇ. ಆಮೇಲೆ ಹಾಗಂತ ನಾವು ಅದನ್ನೇ ಪಾಲನೆ ಮಾಡಿಕೊಂಡೇ ಬರಬೇಕಂದ್ರೆ ಹಾಗಿಲ್ಲ. ಏನೇನು ಕಾಲಕ್ಕೆ ತಕ್ಕಂತೆ ಬದಲಾವಣೆ ಆಗಬೇಕೋ, ಕಾಲಾಯ ತಸ್ಮೈ ನಮಃ ಅಂತ ಕಾಲನೇ ನಮ್ಮ ಕೈಯಲ್ಲಿ ಒಂದಿಷ್ಟು ಬದಲಾವಣೆಗಳನ್ನು ಮಾಡಿಸತ್ತೆ. ಅದಕ್ಕೆ ತಕ್ಕಂತೆ ನಾವು ಬದಲಾವಣೆಗಳನ್ನು ಮಾಡಿಕೊಂಡು ನಮ್ಮ ಹಿರಿಯರು ಏನು ಒಂದು ಸೂತ್ರವನ್ನು ನಮಗೆ ರಚಿಸಿಕೊಟ್ಟಿದ್ರು ಅದರ ಆಧಾರದ ಮೇಲೆ ಅದೇ ಸತ್ವವನ್ನು ಮುಂದುವರಿಸ್ಕೊಂಡು ನಮ್ಮ ಜೀವನವನ್ನು ಇನ್ನೂ ಚೆನ್ನಾಗಿ ಮಾಡ್ಕೊಳ್ಬೋದು ಅನ್ನೋದನ್ನು ಗುಂಡಪ್ಪನವರು ಈ ಕಗ್ಗದಲ್ಲಿ ಹೇಳ್ತಾ ಇದ್ದಾರೆ. ಒಂದು ರೀತಿ ಮಾಡರ್ನ್ ಸಿಸ್ಟಮಿಗೆ ನಾವು ಇದು ಆಗಬೇಕು ಅಂತಂದರೆ ಅದರಿಂದ ಏನ್ಷಿಯಂಟ್ ಸಿಸ್ಟಮಿಂದ ನಮಗೆ ಕಲ್ತ್ಕೊಳ್ಳೋದಕ್ಕೆ ಸುಮಾರು ಇರುತ್ತೆ. ಎಲ್ಲವುದು ಕೂಡ ದಟ್ ಈಸ್ ದಿ ಬೇಸಿಸ್ ಅನ್ನೋದನ್ನು ಹೇಳ್ತಾ ಇದ್ದಾರೆ. ನಮಸ್ಕಾರಗಳು.